ಹೌದು ಮಗುವೇ. ಬಾ, ಹಾಸಿಗೆಯ ಮೇಲೆ ಮಲಗಿ ನಾನು ನಿನಗೆ ಒಂದು ಮುದ್ದಾದ ಕತೆ ಹೇಳ್ತೀನಿ. ಒಂದು ಹಸಿರು ಹಳ್ಳಿಯಲ್ಲಿ ಚಿನ್ನು ಅನ್ನೋ ಒಂದು ಚಿಕ್ಕ ಹುಡುಗ ಇದ್ದ. ತುಂಬಾ ಕುತೂಹಲ, ತುಂಬಾ ಮುದ್ದು. ಪ್ರತಿದಿನ ರಾತ್ರಿ ಆಕಾಶದತ್ತ ನೋಡಿ ಚಂದ್ರನನ್ನು ನೋಡುವುದೇ ಅವನಿಗೆ ತುಂಬಾ ಇಷ್ಟ. ಒಂದು ದಿನ ಚಿನ್ನು ತನ್ನ ಅಮ್ಮನನ್ನು ಕೇಳಿದ, ಅಮ್ಮ, ಚಂದ್ರನು ನಮ್ಮ ಜೊತೆ ಮಾತಾಡ್ತಾನಾ? ಅಮ್ಮ ನಗುತ್ತಾ ತಲೆಯ ಮೇಲೆ ಕೈ ಹಚ್ಚಿ ಹೇಳಿದರು, ಮಗ, ನೀನು ಹೃದಯದಿಂದ ಮಾತಾಡಿದ್ರೆ ಚಂದ್ರನು ಖಂಡಿತ ಕೇಳುತ್ತಾನೆಯ. ಆ ರಾತ್ರಿ ಎಲ್ಲವೂ ಮೌನವಾಗಿತ್ತು. ಗಾಳಿ ಸಣ್ಣದಾಗಿ ಬೀಸುತ್ತಿತ್ತು. ಚಿನ್ನು ಹಾಸಿಗೆಯ ಮೇಲೆ ಮಲಗಿ ಆಕಾಶದತ್ತ ನೋಡಿ ನಿಧಾನವಾಗಿ ಹೇಳಿದ, ಚಂದ್ರನೇ, ನೀನು ನನ್ನ ಸ್ನೇಹಿತನ? ಅಯ್ಯೋ, ಅಚ್ಚರಿಯಾಯಿತು ಗೊತ್ತಾ? ಚಂದ್ರನು ಮೃದುವಾಗಿ ಹೊಳೆಯುತ್ತಾ ಇದ್ದ. ಹೇಳಿದಂತೆ, ಹೌದು ಚಿನ್ನು, ನಾನು ನಿನ್ನ ಸ್ನೇಹಿತಯ. ಚಿನ್ನು ತುಂಬಾ ಖುಷಿಪಟ್ಟ. ಕಣ್ಣು ಮುಚ್ಚಿಕೊಂಡು ತನ್ನ ದಿನದ ಎಲ್ಲಾ ಕಥೆಗಳನ್ನು ಹೇಳತೊಡಗಿದ. ಶಾಲೆಯಲ್ಲಿ ಏನಾಯ್ತು? ಯಾವ ಆಟ ಆಡಿದ? ಯಾವ ಕನಸು ಕಂಡ? ಚಂದ್ರನು ಶಾಂತವಾಗಿ ಕೇಳುತ್ತಿದ್ದ. ಮೃದುವಾಗಿ ಬೆಳಕು ಹರಡುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಚಿನ್ನು ಮತ್ತು ಚಂದ್ರನು ಒಳ್ಳೆಯ ಸ್ನೇಹಿತರಾದರು. ಚಿನ್ನು ಯಾವಾಗಲಾದರೂ ಭಯಪಟ್ಟರೆ ಚಂದ್ರನನ್ನು ನೋಡುತ್ತಿದ್ದ. ಅವನ ಬೆಳಕಿನಲ್ಲಿ ಧೈರ್ಯ ಕಂಡುಕೊಳ್ಳುತ್ತಿದ್ದ. ಒಂದು ರಾತ್ರಿ ಚಿನ್ನು ನಿಧಾನವಾಗಿ ಕೇಳಿದ, ಚಂದ್ರನೇ, ನೀನು ಯಾವಾಗಲೂ ನನ್ನ ಜೊತೆ ಇರುತ್ತೀಯಾ? ಚಂದ್ರನು ಮೃದುವಾಗಿ ಹೊಳೆಯುತ್ತಾ ಹೇಳಿದಂತೆ ಅನಿಸಿತು, ನೀನು ಧೈರ್ಯವಾಗಿದ್ದರೆ ನಾನು ಸದಾ ನಿನ್ನ ಜೊತೆ ಇದ್ದೇನೆಯ? ಆ ಮಾತು ಕೇಳಿದ ಚಿನ್ನು ಮುಖದಲ್ಲಿ ನಗು ಮೂಡಿಸಿ ಶಾಂತವಾಗಿ ನಿದ್ರೆ ಹೋದ. ಈಗೋ ಮಗುವೇ, ನೀನೂ ಕೂಡ ಕಣ್ಣು ಮುಚ್ಚು. ಚಂದ್ರನು ಹೊರಗೆ ಹೊಳೆಯುತ್ತಿದ್ದಾನೆ. ಅವನು ನಿನ್ನ ಕಥೆಯನ್ನೂ ಕೇಳ್ತಾನೆ. ನೀತಿ: ನಿಜವಾದ ಸ್ನೇಹ ನಮ್ಮ ಹೃದಯದಲ್ಲೇ ಇರುತ್ತದೆ. ಭಯ ಬೇಡ, ಧೈರ್ಯವೇ ನಮ್ಮ ದೊಡ್ಡ ಶಕ್ತಿ.